ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಲೋಕಾಯುಕ್ತ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಲಂಚದ ಕೇಸ್ನ ಮಾಸ್ಟರ್ ಮೈಂಡ್ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಡಿಸಿಗೆ ತಮ್ಮಣ್ಣನೇ ಬಲಗೈ ಎಡಗೈ ಆಗಿದ್ರು ಸೂಪರಿಂಟೆಂಡೆಂಟ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ಲೈಸೆನ್ಸ್ ಡೀಲ್ ಮಾತಾಡಿದ್ದೆಲ್ಲವೂ ಕೂಡ ಅಧಿಕಾರಿಯೇ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸಿ ಜಗದೀಶ್ ನಾಯಕ್ ಸೂಚನೆಯಂತೆ ತಮ್ಮಣ್ಣ ಡೀಲಿಂಗ್ ಅನ್ನ ಮಾಡಿದ್ರಂತೆ. ದೂರುದಾರರಿಂದ ಹಣ ಪಡೆದುಕೊಂಡಿದ್ದಂತಹ ಸೂಪರಿಂಟೆಂಡೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಡಿಸಿ ಬಳಿಕ ಹಣದ ಚೀಲವನ್ನ ಸಿಬ್ಬಂದಿ ಲಕ್ಕಪ್ಪಾಗಿ ನೀಡಿದಂತಹ ತಮ್ಮಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಿನಲ್ಲಿ ಇಡು ಅಂತ ಹೇಳಿ ಲಕ್ಕಪ್ಪಾಗೆ ಕೊಟ್ಟಿದ್ದಂತಹ ತಮ್ಮಣ್ಣ ಲಂಚದ ಬಗ್ಗೆ ಏನೂ ಗೊತ್ತಿಲ್ಲದೆ ಹಣ ಪಡೆದುಕೊಂಡಂತಹ ಲಕ್ಕಪ್ಪ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಕಪ್ಪ ಕಾರಿಗೆ ಹಣ ಇಡ್ತಾನ ಅಂತ ಬಿಲ್ಡಿಂಗ್ ಮೇಲಿದ್ದಂತಹ ತಮ್ಮಣ್ಣ ನೋಡ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ದೂರುದಾರನ ಮಾಹಿತಿಯಂತೆ ಲಕ್ಕಪ್ಪನನ್ನ ಪೊಲೀಸ್ನವರು ಹಿಡಿದಿದ್ದಾರೆ. ಇದನ್ನ ನೋಡಿದ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಮೆಲ್ಲಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಗೆ ಮೆಟ್ರೋ ಮೂಲಕ ಮಲ್ಲೇಶ್ವರಂ ಅನ್ನ ತಲುಪಿರೋದು ಕಚ್ಚಿಯಾಗಿದೆ. ತಕ್ಷಣ ತಮ್ಮಣ್ಣ ಇದ್ದ ಜಾಗವನ್ನ ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಪೊಲೀಸ್ನವರು. ಈ ಸಂದರ್ಭದಲ್ಲಿ ತಾನು ಸಿದ್ದರಾಮಯ್ಯ ಅಳಿಯ ಅಂತ ಹೇಳಿ ತಮ್ಮಣ್ಣ ಬಿಲ್ಡಪ್ ಅನ್ನ ಕೊಟ್ಟಿದ್ದಾರಂತೆ. ಅದೆಲ್ಲ ನಡೆಯಲ್ಲ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು ಎಳೆದುಕೊಂಡು ಬಂದಿದ್ದಾರೆ. ನೋಡಿ, ಯಾವ್ಯಾವಾಗ ಏನೇನು ಹೇಗೆ ಯಾವ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ಬಿಲ್ಡಪ್ಗಳು ಬೇರೆ. ನಾನು ಸಿದ್ದರಾಮಯ್ಯನವರ ಅಳಿಯ, ಮೊಮ್ಮಗ, ತಮ್ಮ, ತಂಗಿಯಾಗ ಈ ಕತೆಗಳೆಲ್ಲ ಹೇಳ್ಬಿಟ್ರೆ ಲೋಕಾಯುಕ್ತ ಅಧಿಕಾರಿಗಳು ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ಹೇಳಿ ಯಾಕೆ ದೊಡ್ಡವರ ಹೆಸರನ್ನ ಇಲ್ಲಿ ತಳುಕಿ ಹಾಕುವಂತಹ ಕೆಲಸಗಳು ಮಾಡ್ತಾರೆ. ದೊಡ್ಡ ಹೆಸರು ಹೇಳಿಬಿಟ್ರೆ ನಮ್ಮನ್ನು ಬಿಟ್ಟುಬಿಡ್ತಾರೆ ಅನ್ನುವಂತಹ ಮೂರ್ಖತನದ ಪರಮಾವಧಿ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಣವನ್ನ ಕಾರ್ನಲ್ಲಿ ಇಡು ಅಂತ ಹೇಳಿ ಲಕ್ಕಪ್ಪಾಗೆ ಕೊಟ್ಟಿದ್ದಂತಹ ತಮ್ಮಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇವ್ರು ಯಾವ ರೀತಿಯಾಗಿ ಹಣವನ್ನು ಪಡೆದುಕೊಳ್ತಾ ಇದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಹಣದ ಚೀಲವನ್ನ ತಮ್ಮಣ್ಣ ಅವರ ಕೈಲಿ ಕೊಟ್ಟು ಅವರನ್ನ ಸಿಕ್ಕಾಕಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಲಂಚದ ಪ್ರಕರಣದಲ್ಲಿ ತಮ್ಮಣ್ಣ ಅವರೇ ಮಾಸ್ಟರ್ ಮೈಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಡಿಸಿ ಜಗದೀಶ್ ಸೂಚನೆಯಂತೆ ಇವರು ಈ ಒಂದು ಡೀಲಿಂಗ್ ಅನ್ನ ಮಾಡಿದ್ರು, ಕುದುರಿಸಿದ್ರು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ನೋಡಿ, ಸಿನಿಮೀಯ ಶೈಲಿಯಲ್ಲಿ ಯಾವ ರೀತಿಯಾಗಿ ಹೈ ಡ್ರಾಮವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಣದ ಚೀಲವನ್ನ ಸಿಬ್ಬಂದಿ ಲಕ್ಷ್ಮಣನಿಗೆ ನೀಡಿ ತಮ್ಮಣ್ಣ ಬಿಲ್ಡಿಂಗ್ ಮೇಲಿಂದ ಗಮನಿಸ್ತಾ ಇದ್ರಂತೆ. ಲಕ್ಷ್ಮಣನಿಗೆ ಲಂಚದ ಹಣದ ಬಗ್ಗೆ ಮೊದಲೇ ಮಾಹಿತಿ ಇತ್ತ ಅಥವಾ ಇಲ್ವಾ ಅನ್ನೋದು ಸದ್ಯಕ್ಕೆ ತನಿಖೆ ಆದ ನಂತರ ಗೊತ್ತಾಗಬೇಕಾಗಿದೆ. ಬಟ್ ಆದರೆ ಅವ್ರು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ನನ್ನ ಕೈಲಿ ಕೊಟ್ಟರು, ಸೊ ಹಾಗಾಗಿ ನಾನು ಇಟ್ಕೊಂಡಿದ್ದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಂಧನದ ಸಂದರ್ಭದಲ್ಲಿ ತಮ್ಮಣ್ಣ ನಾನು ಸಿದ್ದರಾಮಯ್ಯ ಅವರ ಅಳಿಯ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಈ ಬೆದರಿಕೆಯ ಈ ಒಂದು ಬೆದರಿಕೆಗೆ ಲೋಕಾಯುಕ್ತ ಪೊಲೀಸರು ಬಗ್ಗಲ್ಲ. ಅವ್ರುಗಳಿಗೆ ಎಲ್ಲ ಗೊತ್ತಿರುತ್ತೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಸಿಚುವೇಶನ್ ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಇಲ್ಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಎಲ್ಲವೂ ಕೂಡ ಮಾಸ್ಟರ್ ಮೈಂಡ್ ಇಲ್ಲಿ ತಮ್ಮಣ್ಣ ಅನ್ನೋದೇ ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ವಾಟ್ ನೆಕ್ಸ್ಟ್, ಯಾವ ರೀತಿಯಾಗಿ ಡೀಲಿಂಗ್ ಮಾಡ್ತಾ ಇದ್ರಂತೆ ಇವರೆಲ್ಲರೂ ಅಂತ? ರಮ್ಯಾ, ಇಲ್ಲಿ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಂದು ಬಾರ್ ಲೈಸೆನ್ಸ್ ಅಂದರೆ CL7ಗೆ ಸಂಬಂಧಪಟ್ಟಂತೆ ಲೈಸೆನ್ಸ್ಗೆ ಅನುಮತಿಯನ್ನು ಕೊಡಿ ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಒಂದು ಅನುಮತಿಯನ್ನು ಕೊಡೋದಕ್ಕೆ ಇಲ್ಲಿ ಹಂತವಾಗಿ ಒಂದು ಲಂಚದ ಒಂದು ಡಿಮ್ಯಾಂಡನ್ನು ಮಾಡಿರ್ತಾರೆ. ಒಂದು ಬಾರ್ ಲೈಸೆನ್ಸ್ಗೆ 75 ಲಕ್ಷ, ಮತ್ತೊಂದು ಕಡೆ ಏನು ಮತ್ತೊಂದು ಒಂದು ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ 1.5 ಕೋಟಿ ರೂಪಾಯಿ ಹಣ, ಒಟ್ಟು 2,30,00,000 ರೂಪಾಯಿ ಹಣಕ್ಕೆ ಡಿಸಿ ಜಗದೀಶ್ ನಾಯಕ್ ಜೊತೆಗೆ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಅವರು ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಾರೆ. ಇಲ್ಲಿ ಡಿಸಿ ಸೂಚನೆಯಂತೆಯೇ ಈ ಒಂದು ಡೀಲನ್ನು ತಮ್ಮಣ್ಣ ಅವರು ಮಾಡ್ತಾ ಇರ್ತಾರೆ. ಆ ದಿನ 25 ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ಅಡ್ವಾನ್ಸನ್ನು ತೆಗೆದುಕೊಳ್ಳೋದಕ್ಕೆ ಬಂದಂಥ ಆರೋಪಿಗಳಿರ್ಬೋದು. ಜೊತೆಗೆ ಲಕ್ಷ್ಮೀನಾರಾಯಣ ಅವರು ಅಬಕಾರಿ ಭವನಕ್ಕೆ 25 ಲಕ್ಷ ಹಣವನ್ನು ಕ್ಯಾಶ್ ರೂಪದಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ಅದನ್ನು ಮೊದಲಿಗೆ ಕಾರ್ನಲ್ಲಿ ಬದಲಾಯಿಸೋದಕ್ಕೆ ಡ್ರೈವರ್ ಆದಂಥ ಲಕ್ಕಣ್ಣ ಅವರಿಗೆ ಈ ಒಂದು ಸೂಪರಿಂಟೆಂಡೆಂಟ್ ಆದಂಥ
ತಮ್ಮಣ್ಣ ಅವರು ಸೂಚನೆಯನ್ನು ಸಹ ಕೊಡ್ತಾರೆ. ಅಷ್ಟರಲ್ಲಾಗಲೇ ಅಲ್ಲಿಗೆ ಲೋಕಾಯುಕ್ತ ಪೊಲೀಸರು ಎಂಟ್ರಿ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ. ಅದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಜೀಪ್ಗಳಲ್ಲಿ ಹೋದಾಗ ಅದನ್ನು ಗಮನಿಸಿದಂಥ ಸೂಪರ್ಡೆಂಟ್ ತಮ್ಮಣ್ಣ ಅವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಿದ್ಧತೆಯನ್ನು ಕೈಗೊಳ್ತಾನೆ. ಇಲ್ಲಿ ಡ್ರೈವರ್ ಲಕ್ಕಣ್ಣ ಜೊತೆಗೆ DC ಆದಂಥ ಏನು ಜಗದೀಶ್ ನಾಯಕ್ ಅವರು ಇದ್ದಾರೆ ಅವರ ಗಮನಕ್ಕೆ ಬರದಂತೆ ಅಲ್ಲಿಂದ ನೇರವಾಗಿ ಏನು ಆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಮೆಟ್ರೋ ಸ್ಟೇಷನ್, ಅದು ವಿಜಯನಗರ ರಸ್ತೆಯಲ್ಲಿ ಬರ್ತಕ್ಕಂಥ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿಂದ ನೇರವಾಗಿ ಮೆಟ್ರೋ ಹತ್ತಿದಂಥ ತಮ್ಮಣ್ಣ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಬಳಿ ಇಳಿದು ಅಲ್ಲಿಂದ ಬೇರೆ ಜಾಗಕ್ಕೆ ಹೊರಟೋಗ್ತಾರೆ. ಆದರೆ ಇಲ್ಲಿ ಆರೋಪಿಗಳಾಗಿದ್ದಂಥ ಜಗದೀಶ್ ನಾಯಕ್ ಜೊತೆಗೆ ಡ್ರೈವರು ಲಕ್ಕಣ್ಣ ಇಬ್ಬರು ಇಲ್ಲಿ ನಮಗೆ ಹಣವನ್ನು ಸ್ವೀಕಾರ ಮಾಡೋದಕ್ಕೆ ಸೂಪರ್ಡೆಂಟ್ ಆದಂಥ ತಮ್ಮಣ್ಣವರೇ ಸಹ ಎಲ್ಲ ಮಾರ್ಗಸೂಚಿಯನ್ನು ಕೊಟ್ಟಿದ್ದು, ಅವರ ಡೈರೆಕ್ಷನ್ ಮೇಲೆ ಹಣವನ್ನು ತೆಗೆದುಕೊಂಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಲೋಕಾಯುಕ್ತ ಪೊಲೀಸರ ಮುಂದೆ ಬಿಚ್ಚಿಡ್ತಾರೆ. ಕೂಡಲೇ ತಮ್ಮಣ್ಣವರ ಲೊಕೇಶನನ್ನು ಟ್ರೇಸ್ ಮಾಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಇಲ್ಲಿ ತಮ್ಮಣ್ಣ ಒಂದು ನಾಟಕವನ್ನು ಶುರು ಮಾಡ್ತಾರೆ. ನಾನು ಯಾರು ಗೊತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ನಾನು CM ಸಿದ್ದರಾಮಯ್ಯ ಅವರ ಅಳಿಯ ಆಗಿದ್ದೀನಿ, ಈಗ ಅವರಿಗೆ ಫೋನ್ ಮಾಡಿಕೊಡ್ತೀನಿ ಅಂತ ಒಂದು ಬೆದರಿಕೆ ಹಾಕುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಅಂತಹ ಬೆದರಿಕೆಗಿರ್ಬೋದು ಅಥವಾ CM ಅಳಿಯ ಅನ್ನೋ ಒಂದು ಮಾತಿಗೂ ಕೇರ್ ಮಾಡದೆ ಆತನನ್ನು ಎಳೆದುಕೊಂಡು ಲೋಕಾಯುಕ್ತ ಕಚೇರಿಗೆ ಎಳೆದುಕೊಂಡು ಹೋಗ್ತಾರೆ. ಅಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಈ ಎಲ್ಲ ಬೆಳವಣಿಗೆ ಅಂದರೆ ಇಷ್ಟರ ಮಟ್ಟಿಗೆ ಇವರು ಅಬಕಾರಿ ಲೈಸೆನ್ಸನ್ನು ಕೊಡೋದಕ್ಕೆ ಡೀಲನ್ನು ಮಾಡ್ತಾಯಿದ್ರು, ಯಾರ್ಯಾರ ಬಳಿ ಇವರು ಹಣವನ್ನು ತೆಗೆದುಕೊಂಡಿದ್ದಾರೆ, ಇವರಿಗೆ ಸೂಚನೆಯನ್ನು ಯಾರು ಕೊಟ್ಟರು ಅನ್ನೋ ಮಾಹಿತಿ ಎಲ್ಲ ಲೋಕಾಯುಕ್ತ ಪೊಲೀಸರ ಮುಂದೆ ಕಕ್ಕಿದ್ದಾರೆ. ರಮ್ಯಾ. ಓಕೆ, ಥ್ಯಾಂಕ್ ಯು.